ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ನೋಡಿದ್ರೆ ಲಾಲ್ಬಾಗ್, ಇವತ್ತು ಜೆಪಿ ಪಾರ್ಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಎರಡನೇ ದಿನಕ್ಕೆ ಕಾಲಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್. ನಿನ್ನೆ ಲಾಲ್ಬಾಗ್, ಇಂದು ಜೆಪಿ ಪಾರ್ಕ್ಗೆ ಎಂಟ್ರಿ. ಮತ್ತಿಕೆರೆಯ ಜೆಪಿ ಉದ್ಯಾನವನದಲ್ಲಿ ಡಿಕೆ ರೌಂಡ್ಸ್. ನಾಗರಿಕರೊಂದಿಗೆ ಬೆಂಗಳೂರು ನಡಿಗೆ ಕಾರ್ಯಕ್ರಮ. ಬೆಂಗಳೂರು ಜನರ ಸಮಸ್ಯೆಯನ್ನ ಆಲಿಸಲು ಡಿಕೆ ರೌಂಡ್ಸ್ ಮಾಡ್ತಿದ್ದಾರೆ. ಸಾರ್ವಜನಿಕರ ಜೊತೆ ಸಂವಾದ ನಡೆಸುತ್ತಿರುವ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆಶಿಯಿಂದ ವಿವಿಧ ಸ್ಥಳಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಜನರೊಂದಿಗೆ ಟೀ ಕುಡಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲ ಹೊತ್ತು ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎರಡನೇ ದಿನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಕಾಲಿಟ್ಟಿದೆ. ನಿನ್ನೆ ನೋಡಿದ್ರೆ ಲಾಲ್ಬಾಗಿಗೆ ಹೋಗಿದ್ರು. ಲಾಲ್ಬಾಗಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರು ಕೆಲವೊಂದಿಷ್ಟು ಸಮಸ್ಯೆಯನ್ನ ಡಿಕೆ ಶಿವಕುಮಾರ್ ಅವರ ಬಳಿ ಹೇಳ್ಕೊಂಡಿದ್ರು. ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಿರಬಹುದು, ಇದರ ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಆಗಿರಬಹುದು. ಇದೆಲ್ಲದರ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರುವ ಕೆಲಸವನ್ನ ಸಾರ್ವಜನಿಕರು ಮಾಡಿದ್ರು. ಇವತ್ತು ಜೆಪಿ ಪಾರ್ಕಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಜನರ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನ ಸದ್ಯಕ್ಕೆ ಮಾಡಿದ್ದಾರೆ. ಇನ್ನು ಮತ್ತಿಕೆರೆಯ ಜೆಪಿ ಉದ್ಯಾನವನದಲ್ಲಿ ಡಿಕೆ ಸದ್ಯಕ್ಕೆ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಏನು ನಿನ್ನೆ ಲಾಲ್ಬಾಗ್ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನ ಹೇಳಿದ್ರು. ಆ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಜೆಪಿ ಪಾರ್ಕ್ಗೆ ಎಂಟ್ರಿ ಕೊಟ್ಟು ಅಲ್ಲಿ ಟೀ ಕುಡಿತಾ ಇದ್ದಾರೆ. ಅಲ್ಲಿ ಸ್ಥಳೀಯರ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದಾರಾ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಸೇರಿದ್ದಾರೆ ಅಂತ. ಸಾರ್ವಜನಿಕರ ಜೊತೆಯೇ ನಿಂತು ಟೀಯನ್ನ ಸವಿತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಅಲ್ಲಿರುವಂತಹ ಏನು ಸಾರ್ವಜನಿಕರಿದ್ದಾರೆ ಅವರ ಬಳಿ ಅವರ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ. ಅದನ್ನ ಪರಿಹಾರ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಇದೇ ರೀತಿ ಇತ್ತು. ನಿನ್ನೆ ಕೂಡ ಲಾಲ್ಬಾಗಿಗೆ ಎಂಟ್ರಿ ಕೊಟ್ಟಿದ್ರು. ಲಾಲ್ಬಾಗ್ನಲ್ಲಿ ಅಲ್ಲಿ ವಾಕಿಂಗ್ ಮಾಡೋರಾಗಿರ್ಬಹುದು, ಅಲ್ಲಿ ಯಾರೆಲ್ಲ ಸಾರ್ವಜನಿಕರಿರ್ತಾರೆ ಅವರ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನ ಮಾಡಿದ್ರು. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಸಿಟಿ ರೌಂಡ್ಸ್. ಜೆಪಿ ಪಾರ್ಕ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾರೆ ಅಂತ ಅಂದಾಗ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅವರ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದೀರಾ. ಇನ್ನು ನೀವು ಬರ್ತೀರಾ ಅಂತ ಪಾರ್ಕ್ನ ಸ್ವಚ್ಛಗೊಳಿಸಿದ್ದಾರೆ. ಪಾರ್ಕ್ನಲ್ಲಿ ಮಹಿಳಾ ಶೌಚಾಲಯ ನಿರ್ಮಾಣಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಸ್ ನಿಲ್ದಾಣದ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲೇ ಸಮಸ್ಯೆ ನಿವಾರಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಬರ್ತೀರಾ ಅಂತ ಪಾರ್ಕ್ ಅನ್ನ ಕ್ಲೀನ್ ಮಾಡಿದ್ದಾರೆ. ಪಾರ್ಕ್ ನಲ್ಲಿ ಮಹಿಳಾ ಶೌಚಾಲಯ ನಿರ್ಮಾಣವನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಸ್ ನಿಲ್ದಾಣದ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅದರ ಕುರಿತು ಸದ್ಯಕ್ಕೆ ಸಾರ್ವಜನಿಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ನೀವು ಬರ್ತೀರಾ ಅಂದ್ಬಿಟ್ಟು ಪಾರ್ಕ್ ಅನ್ನ ಕ್ಲೀನ್ ಮಾಡಿದ್ದಾರೆ. ಆದ್ರೆ ಇಷ್ಟೊಂದು ಕ್ಲೀನ್ ಆಗಿರೋದಿಲ್ಲ. ಪ್ರತಿನಿತ್ಯವೂ ಕೂಡ ಇದೇ ರೀತಿ ಕ್ಲೀನ್ ಆಗಿರೋ ತರ ಮೇಂಟೈನ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೂಡ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ರು. ಇದನ್ನೇ ಸಿಬ್ಬಂದಿಗಳು ಅಲ್ಲಿ ಏನಿದ್ದಾರೆ ಸಿಬ್ಬಂದಿಗಳು ಪ್ರತಿನಿತ್ಯವೂ ಕೂಡ ಪಾರ್ಕ್ ಕ್ಲೀನ್ ಮಾಡ್ಲಿ ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದಕ್ಕೂ ಕೂಡ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಡ್ತಿದ್ದಾರೆ. ಇದರ ಜೊತೆಗೆ ಏನು ಪಾರ್ಕ್ಗೆ ಮಹಿಳೆಯರು ಬರ್ತಾರೆ, ಅವ್ರಿಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಬೇಕಾಗುತ್ತೆ. ಆ ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಡಿ ಅಂತ ಮಹಿಳಾ ಸಾರ್ವಜನಿಕರು ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೂ ಕೂಡ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದಾರೆ. ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ಸದ್ಯಕ್ಕೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಇದೇ ರೀತಿ ಆಗಿತ್ತು. ಏನು ಲಾಲ್ಬಾಗಿಗೆ ಹೋಗಿದ್ರು ಆ ಸಂದರ್ಭದಲ್ಲೂ ಅಷ್ಟೇ ಇದೇ ರೀತಿಯಲ್ಲಿ ಸಾರ್ವಜನಿಕರು ಅವರಿಗೆ ಆಗ್ತಾ ಇರುವ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಅದನ್ನ ಪರಿಹರಿಸೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲದ ಬಗ್ಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ದಾಖಲೆ ರೆಡಿ ಮಾಡಿಕೊಳ್ಳಿ, ಅಧಿಕಾರಿಗಳು ಮನೆಗೆ ಬರ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮೊಬೈಲ್ ನಂಬರ್ ಪಡೆಯಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಆಲಿಸಿ ಮೊಬೈಲ್ ನಂಬರ್ ಪಡಿತಾ ಇರುವ ಡಿಕೆ ಶಿವಕುಮಾರ್ ಅವರು ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲದ ಬಗ್ಗೆ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ. ದಾಖಲೆ ರೆಡಿ ಮಾಡ್ಕೊಳ್ಳಿ, ಅಧಿಕಾರಿಗಳು ಮನೆಗೆ ಬರ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ, ಮೊಬೈಲ್ ನಂಬರ್ ಅನ್ನ ಪಡ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.
ಅಲ್ಲಿರುವಂತಹ ಎಲ್ಲಾ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಹಿಳೆಯೊಬ್ರು ನಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಸದ್ಯಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಏನೆಲ್ಲ ದಾಖಲೆಗಳಿದ್ದಾವೆ ಅದೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಳಿ, ಅಧಿಕಾರಿಗಳು ಮನೆಗೆ ಬರ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ, ನಿಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾರೆ ಅಂತ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಮಹಿಳೆಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಆ ಮಹಿಳೆ ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಸಾರ್ವಜನಿಕರು ಕೂಡ ತಮಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳ್ಕೊಂಡಿದ್ದಾರೆ. ಸರ್ ಇವೆಲ್ಲ ಲೇಡೀಸ್ ಇಲ್ಲಿ ಮೀಟ್ ಆಗ್ತಾರೆ ಸರ್ ಮಾರ್ನಿಂಗ್ ಎಲ್ಲ ಗ್ರ್ಯಾಂಡ್ ಎಲ್ಲ ಇದೆ, ಇನ್ನೂ ಆಗಿಲ್ಲ ಸರ್. ನಾಳೆ ಆಗಿದೆ ಬರ್ಕೊಳಪ್ಪ. ಲೇಡೀಸ್ಗೆ ಕೂತ್ಕೊಳ್ಳೋಕೆ ಒಂದು ಸಪ್ರೇಟ್ ಜಾಗ ಮಾಡಬೇಕು ಅಂತ ಲೇಡೀಸ್ ಅಂತ ನೋಡಿ ಸರ್, ಎಲ್ಲ ಬರದಲ್ಲೆಲ್ಲ ಬರ್ತಿದ್ವಿ ಓನ್ಲಿ ಲೇಡೀಸ್ ಅಂತ ಮಾಡ್ತಾ ಇದ್ವಿ ಸರ್. ದೊಡ್ಡದಾಗಿತ್ತು ಸರ್ ಮೊದಲು, ಅದೆಲ್ಲ ನಾನು ಏರ್ಪಾಡು ಮಾಡ್ತೀನಿ ಸರ್. ಆಮೇಲೆ ಇಲ್ಲಿ ಎಕ್ಸೈಸ್ ಪಾಯಿಂಟ್ ಇದೆ ಸರ್, ಎಲ್ಲ ಹೊಡೆದೋಗಿದೆ ಸರ್. ಹಂಗೂ ನಿಮ್ಮ ಟೀಮ್ ಅವರು ಒಂದು ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಎಲ್ಲ ಸಿ ಆಲ್ ದ ಇನ್ಸ್ಟ್ರೂಮೆಂಟ್ ಎಲ್ಲ ಹೊಡೆದೋಗಿ ಎಲ್ಲ ಇಲ್ಲಿ ಮೆನ್ಗಂತ ಮಾಡಿದ್ದಾರೆ ಸರ್, ಲೇಡೀಸ್ಗೆ ಒಳಗಡೆ ಮಾಡಿದ್ದಾರೆ ಮೋಸ್ಟ್ಲಿ ಆ ಕಡೆ ಎಲ್ಲ ಕಿಟ್ಟೋಗಿ ಎಲ್ಲ ಇನ್ಸ್ಟ್ರೂಮೆಂಟ್ 2.5 years ನಾವು ಕಂಪ್ಲೇಂಟ್ ಮಾಡಿ ಫೋನ್ ಬರ್ಕೊಂಡಿದ್ದೀವಿ. 99-727-00-633 ಸತ್ಯ SGRC ಅಂತ ನಾವು ಸಾಹೇಬ್ರು ಕಾಲೇಜ್. ಓಕೆ, ಒಂದು ಕೆಲಸ ಮಾಡು, ನೀನು ನೆಕ್ಸ್ಟ್ ವಾಪಸ್ ಫೋನ್ ಮಾಡ್ತಾರೆ, ಅದೆಲ್ಲ ಲಿಸ್ಟ್ ಮಾಡು, ಗ್ರೀವೆನ್ಸಸ್ ಎಲ್ಲ ಅಟೆಂಡ್ ಮಾಡೋಣ. ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡಿ ಎಲ್ಲ ಹೊಡೆದೋಗಿದೆ.